ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡಿ ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಅಭಿಮಾನಿಗಳಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಲೈಕ್ ಕೊಡಿ. ಹೌದು, ಈ ಕಡೆ ಕೀರ್ತಿ ಎಷ್ಟು ಹೇಳಿದ್ರು ಕೂಡ ಯಾರು ಕೂಡ ಕೇಳಂತ ಪರಿಸ್ಥಿತಿಗಿಲ್ಲ. ವೈಶ್ಗೆ ಹೇಳ್ತಾ ಇದ್ದಾರೆ, ವೈಶ್ ನೀನಾದ್ರೂ ನನ್ನ ಮಾತನ್ನ ಕೇಳು ವೈಶ್, ನೀನ್ ಕೇಳ್ತೀಯ ಅಂತ ನಂಗೆ ಗೊತ್ತಿತ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ವೈಷ್ಣವ್ ಕೂಡ ಹೇಳ್ತಾ ಇದ್ದಾರೆ, ಕೀರ್ತಿ ನೀನು ಆ ಕಡೆ ಹೋಗು, ದಯವಿಟ್ಟು ನನ್ನ ಕಣ್ಣೆದ್ರಿನಿಂದ ಹೋಗ್ತೀಯಾ ಅಂತ ಜೋರಾಗಿ ಬೈದ್ ಬಿಡ್ತಾರೆ. ಆ ಕಡೆ ನೋಕಿಸ್ಕೊಡ್ತಾರೆ. ಆಗ ಆಂಟಿ ದಯವಿಟ್ಟು ಇವಳನ್ನ ಕಟ್ಕೊಂಡು ಹೋಗಿ, ನನ್ನ ಕಣ್ಣೆದ್ರಿಗೆ ಇವಳು ಇರಬಾರ್ದು ಅಂತ ಕಾರುಣ್ಯಗೂ ಕೂಡ ಹೇಳ್ತಾರೆ. ಆಗ ಕಾರುಣ್ಯ ಅವರು ಕೀರ್ತಿ ಅವ್ರನ್ನ ಆ ಕಡೆ ಕಟ್ಕೊಂಡು ಹೋಗಿದ್ದಾರೆ. ಕೀರ್ತಿ ಯಾಕಣೆ ಹೀಗೆ ಮಾಡ್ತಾ ಇದೀಯಾ, ಯಾಕೆ ನಾನು ಹೊಟ್ಟೆ ಉರಿಸ್ತಾ ಇದೀಯಾ, ನೀನು ಸ್ವಲ್ಪ ಸುಮ್ಮನೆ ಇರಬಾರ್ದ? ಇವಾಗ ನೀನು ಎಷ್ಟು ಹೇಳಿದ್ರು ಏನು ಹೇಳಿದ್ರು ಕೂಡ ಯಾರು ಕೂಡ ನಿನ್ನ ಮಾತನ್ನ ಕೇಳೋ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಕೀರ್ತಿ ಹೇಳ್ತಾರೆ, ಮಾಮ್ ಮಾಮ್ ವೈಶ್ ಕೂಡ ನನ್ನ ಮಾತನ್ನ ಕೇಳ್ತಾ ಇಲ್ಲ. ಈ ಜಗತ್ನಲ್ಲಿ ಯಾರು ಕೂಡ ನನ್ನ ಮಾತು ಕೇಳದೆ ಇದ್ರು ಪರವಾಗಿಲ್ಲ, ಆದ್ರೆ ವೈಶ್ ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತ ಜೋರಾಗಿ ಕೀರ್ತಿ ಅಳ್ತಾ ಇರ್ತಾಳೆ. ಕೈ ಎಲ್ಲ ನಡಕ್ತಾ ಇರುತ್ತೆ, ಶೇಕ್ ಆಗ್ತಾ ಇರುತ್ತೆ. ಅದನ್ನು ನೋಡಿದ ಅವರಮ್ಮ ಹೇಳ್ತಾ ಇದ್ದಾರೆ, ಅಯ್ಯೋ ಕೀರ್ತಿ ಯಾಕೆ ಹೀಗೆ ಮಾಡ್ತಾ ಇದೀಯಾ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯ, ನನ್ನ ಮಾತು ಕೇಳಲ್ವಾ ನೀನು? ಇವಾಗ ಏನು ನಿಂಗೆ ಕಾಫಿ ಬೇಕು ತಾನೆ, ನಾನು ನಿಂಗೆ ತಂದು ಕೊಡ್ತೇನೆ, ದಯವಿಟ್ಟು ಸುಮ್ಮನಿರು, ಇವಾಗ ನನ್ನ ಮಾತನ್ನ ಕೇಳು. ನೀನು ಕೂಡ ಇವಾಗ ವೈಷ್ಣವ್ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಇವಾಗ ಅವನಿಗೂ ಕೂಡ ನೀನ್ ಏನೇ ಹೇಳಿದ್ರು ಕೂಡ ಸರಿ ಅನ್ಸೋದಿಲ್ಲ. ಯಾರಿಗೂ ಕೂಡ ಕಣ್ಣೆದುರಿಗೆ ಏನ್ ಕಾಣುತ್ತೋ ಅದು ನಿಜ ಅಂತ ಅನ್ಸುತ್ತೆ. ಇವಾಗ ಏನೇ ಆದ್ರೂ ಕೂಡ ಲಕ್ಷ್ಮಿಗೆ ಹುಷಾರಾಗ್ಬೇಕು. ಲಕ್ಷ್ಮಿಗೆ ಹುಷಾರಾದ ನಂತರನೇ ನಿನ್ನ ಪ್ರಶ್ನೆಗೆ ಉತ್ತರ ಸಿಗೋದು ಅಂತ ಹೇಳ್ತಾ ಇದ್ದಾರೆ. ಇವಾಗ ಲಕ್ಷ್ಮಿ ಹುಷಾರಾಗೋವರೆಗೂ ಯಾರು ಕೂಡ ಸಿಟ್ಟು ಇಳಿಯೋದಿಲ್ಲ, ಅಲ್ಲಿವರೆಗೂ ನೀನು ಸುಮ್ಮನೆ ಇರ್ತೀಯ ಅಂತ ಅವ್ರ ಅಮ್ಮ ಕೇಳ್ತಾ ಇದ್ದಾರೆ. ನಾನು ಹೋಗಿ ಬರ್ತೇನೆ, ಹೋಗಿ ಬರೋವರೆಗೂ ನೀನು ಮಾತ್ರ ಇಲ್ಲಿಂದ ಎಲ್ಲೂ ಕದಲೋ ಹಾಗಿಲ್ಲ, ಇಲ್ಲೇ ಕೂತ್ಕೊಂಡಿರ್ಬೇಕು, ಯಾರಿಗೂ ಕೂಡ ಮೀಟ್ ಆಗೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಅವರಮ್ಮ ಈ ಕಡೆ ಹೊರಡ್ತಾರೆ. ಈ ಕಡೆ ಕಾವೇರಿ ಬಂದ್ಬಿಟ್ಟು ಕೀರ್ತಿ ಹತ್ರ ನಿಂತ್ಕೊಳ್ತಾಳೆ. ಅದನ್ನು ನೋಡಿದ ಕೀರ್ತಿ ಒಂದು ಕ್ಷಣ, ಆಂಟಿ ಬಂದ್ರ, ನೀವು ಬಂದೇ ಬರ್ತೀರಾ ಅಂತ ನಂಗೆ ಗೊತ್ತಿಂತ ಜೋರಾಗಿ ಅಪ್ಕೊಂಡ್ ಬಿಡ್ತಾಳೆ. ಆಗ ಕಾವೇರಿ ಅವಳನ್ನ ನುಗ್ಗಿಸ್ಕೊಟ್ಟು ಕಪಾಳಕ್ಕೆ ಬಾರಿಸ್ತಾಳೆ. ಆಂಟಿ ನೀವು ಕೂಡ ಅಂತ ಕೇಳಿದಾಗ, ಹೌದು ಕಣೆ, ಏನೇ ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ, ನಿನಗೆ ನಾನು ಸಲಿಗೆ ಕೊಟ್ಟಿದ್ದೆ ತಪ್ಪಾಯ್ತು ಅನ್ಸುತ್ತೆ, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಏನೋ ತಲೆಹರಟೆ ಮಾಡ್ತಾ ಇರ್ತೀಯ ಅಂತ ಸುಮ್ಮನಾಗಿದ್ದೆ, ಆದ್ರೆ ನೀನು ಹೀಗೆ ಮಾಡೋದಾ ಅಂತ ಕೇಳ್ತಾ ಇರ್ತಾರೆ. ಕೊನೆಗೂ ನೀನು ಬುದ್ಧಿ ತೋರಿಸ್ಬಿಟ್ಟಿಯಲ್ಲ, ಏನು ಕೀರ್ತಿ ನೀನು ಇಷ್ಟೊಂದು ಕ್ರಿಮಿನಲ್ಲ, ಇಷ್ಟೆಲ್ಲ ನಾಟಕ ಮಾಡಿಬಿಟ್ಟು ನೀನು ಕಿಡ್ನಾಪ್ ಆಗೋ ಥರ ನಾಟಕ ಮಾಡಿ ಲಕ್ಷ್ಮಿಗೆ ಕೊಲೆನೇ ಮಾಡಿಬಿಟ್ಟಿಯಲ್ಲ ಅಂತ ಜೋರಾಗಿ ಬೈತಾ ಇದ್ದಾರೆ. ಆಗ ಕೀರ್ತಿ ಹೇಳ್ತಾಳೆ, ಆಂಟಿ ಸುಮ್ಮನಿರಿ, ನೀವು ಏನೇನೋ ಮಾತನಾಡಬೇಡಿ, ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ, ಯಾಕೆ ನನ್ನ ಮಾತನ್ನ ಯಾರು ಕೂಡ ನಂಬ್ತಾ ಇಲ್ಲ ಅಂತ ಜೋರಾಗಿ ಕೀರ್ತಿ ಆಡ್ತಾ ಇರ್ತಾಳೆ. ಅಷ್ಟರಲ್ಲಿ ಇವ್ರ ಮಾತುಕತೆ ನಡೀತಾ ಇರುತ್ತೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ. ಅವ್ರು ಬಂದಿರೋದನ್ನ ನೋಡ್ಬಿಟ್ಟು ಒಂದು ಕ್ಷಣ ಶಾಕ್ ಆಗಿದ್ದಾರೆ ಎಲ್ರು ಕೂಡ. ಯಾಕೆ ಬಂದಿದ್ದಾರೆ ಇವರು ಅಂತ ಕಾರುಣ್ಯಗಂತೂ ಟೆನ್ಷನ್ ಆಗಿದೆ. ಈ ಕಡೆ ವೈಷ್ಣವ್ ಲಕ್ಷ್ಮಿಗೋಸ್ಕರ ಗಣೇಶನ ಹತ್ರ ಕೇಳ್ಕೊಳ್ತಾ ಇದ್ದಾರೆ, ದೇವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ, ನನ್ನ ಹೆಂಡತಿಗೆ ಏನೂ ಆಗ್ಬಾರ್ದು, ನಾನೇ ಬ್ಯಾಡ್ ಲಕ್ಕು, ನನ್ನಿಂದಲೇ ಎಲ್ಲ ಆಗ್ತಾ ಇರೋದು, ಅವ್ರು ಇಲ್ಲಿವರೆಗೂ ನನಗೆ ಏನು ಕೂಡ ಕೇಳಿಲ್ಲ, ನನಗೆ ಒಡವೆ ಕೇಳಿಲ್ಲ, ಸೀರೆ ಕೇಳಿಲ್ಲ, ಫಾರಿನ್ಗೆ ಹೋಗ್ಬೇಕು ಅಂದಿಲ್ಲ, ಏನು ಕೂಡ ಕೇಳಿಲ್ಲ, ಖಾಲಿ ಒಂದು ಹಿಡಿ ಪ್ರೀತಿ ಮಾತ್ರ ಕೇಳಿದ್ರು, ಆದ್ರೆ ಅದು ಕೂಡ ನನ್ನಿಂದ ಕೊಡೋಕಾಗ್ಲಿಲ್ಲ ಅವ್ರಿಗೆ, ನಾನು ಎಂತ ಪಾಪಿ, ಅವ್ರ ಜೀವನವನ್ನೇ ಹಾಳು ಮಾಡಿಬಿಟ್ಟೆ, ನನ್ನಿಂದಲೇ ಅವ್ರ ಜೀವನ ಎಲ್ಲ ಹಾಳಾಗಿದ್ದು ಅಂತ ಅಳ್ತಾ ಇರ್ತಾರೆ ವೈಷ್ಣವರು. ಆಗ ಸುಪ್ರೀತಾ ಹೇಳ್ತಾ ಇದ್ದಾರೆ, ವೈಷ್ಣವ್ ಹಾಗೇನೂ ಇಲ್ಲ, ನೀನು ಸುಮ್ಮನಿರು, ಆಳ್ಬೇಡ, ಲಕ್ಷ್ಮಿಗೆ ಹುಷಾರಾಗುತ್ತೆ ಅಂತ ಕೀರ್ತಿ ಸಮಾಧಾನವನ್ನ ಮಾಡ್ತಾ ಇದ್ದಾರೆ ಸುಪ್ರೀತಾ ಮತ್ತು ಅವ್ರ ಅಪ್ಪ. ನಂತರ ಈ ಕಡೆ ವೈಷ್ಣವ್ಗೆ ಹೇಳಲು ಅಂತ ಕಾರುಣ್ಯ ಓಡಿ ಬರ್ತಾ ಇದ್ದಾರೆ. ವೈಶ್
ಬನ್ನಿ ಇವಾಗ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಕೀರ್ತಿಗೆ ವಿಚಾರಣೆ ಮಾಡ್ತಾ ಇದ್ದಾರೆ, ಬನ್ನಿ ಬನ್ನಿ, ಕೀರ್ತಿ ಏನು ಮಾಡಿಲ್ಲ ಅಂತ ಹೇಳ್ಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ಆಗ ವೈಷ್ಣವ್ ತಂದೆ ಎಲ್ರು ಕೂಡ ಇನ್ಸ್ಪೆಕ್ಟರ್ ಹತ್ರ ಬಂದಿದ್ದಾರೆ. ಆಗ ವಿಚಾರಣೆ ನಡೀತಾ ಇರುತ್ತೆ. ಕೀರ್ತಿ ಎಲ್ಲವನ್ನ ಹೇಳ್ತಾ ಇದ್ದಾಳೆ, ಹೇಗೆ ಕಿಡ್ನಾಪ್ ಆಗಿದ್ದು, ಏನಾಗಿದ್ದು ಎಲ್ಲವೂ ಕೂಡ ಹೇಳ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ವೈಷ್ಣವ್ ತಂದೆ ಹೇಳ್ತಾರೆ, ಇಲ್ಲ ಇವಳೇ ಕೊಲೆ ಮಾಡಿದ್ದು ಅಂತ ಹೇಳ್ತಾ ಇರ್ತಾರೆ. ಇವಳನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದಾಗ ಆಗ ಪೊಲೀಸರು ಹೇಳ್ತಾ ಇದ್ದಾರೆ, ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಸರಿಯಾದ ಸಾಕ್ಷಿ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾರೆ. ಆಗ ಹೌದು ನನ್ನ ಹತ್ರ ಸಾಕ್ಷಿ ಇದೆ ಅಂತ ಸಾಕ್ಷಿನ ತೋರಿಸೋದಕ್ಕೆ ಅಂತ ಮೊಬೈಲ್ನಲ್ಲಿರುವಂತಹ ವಿಡಿಯೋವನ್ನ ತೆಗೆಯುತ್ತಾರೆ. ಅಷ್ಟರಲ್ಲಿ ಕಾರುಣ್ಯವರಿಗೆ ತುಂಬಾ ಕೋಪ ಬಂದ್ಬಿಟ್ಟು ಆ ಮೊಬೈಲ್ನ ತಗೊಂಡು ತಳಗೆ ಬೀಸಾಡ್ತಾರೆ. ಆಗ ಒಡೆದು ಹೋಗುತ್ತೆ. ಆಗ ಸುಪ್ರೀತಾ ಹೇಳ್ತಾ ಇದ್ದಾರೆ, ಕಾರುಣ್ಯ ಏನಾಗಿದೆ ನಿಮ್ಗೆ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆಗ ಇಲ್ಲ ಏನು ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ, ನನ್ನ ಮಗಳು ಮಾಡಿಲ್ಲ ಅಂತ ಹೇಳ್ತಾ ಇಲ್ವಾ, ಇವಾಗ ಸರಿಯಾದ ಎವಿಡೆನ್ಸ್ ಇಲ್ಲದೆ ನೀವು ಅರೆಸ್ಟ್ ಮಾಡೋ ಹಾಗಿಲ್ಲ, ಅರೆಸ್ಟ್ ವಾರೆಂಟ್ ತಗೊಂಡು ಬನ್ನಿ, ಆಗ ನನ್ನ ಮಗಳಿಗೆ ಅರೆಸ್ಟ್ ಮಾಡುವಂತ್ರೆ, ಇವಾಗ ನಿಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ತಾನೇ, ಇವಾಗ ಅವಳಿಗೆ ನೀವು ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಕಾರುಣ್ಯ ಅವ್ರ ಮೇಲೆ ರೋಪ್ ಹಾಕ್ತಾರೆ. ಆಗ ಪೊಲೀಸರು ಹೇಳ್ತಾ ಇದ್ದಾರೆ, ಸುಮ್ಮನೆ ವಿಚಾರಣೆಗೆ ಅಂತ ನಾವು ಬಂದಿದ್ದೇವೆ, ಹಾಗೆಲ್ಲ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ, ನೀವು ಬೇಕಾದ್ರೆ ನಿಮ್ಮ ಮೇಲೆ ಅವ್ರ ಮೇಲೆ ಏನಾದರೂ ನಿಮಗೆ ಅನುಮಾನ ಇದ್ರೆ ಸ್ಟೇಷನ್ಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡಿ, ಆಗ ನಾವು ವಿಚಾರಣೆ ಮಾಡ್ತೇವೆ ಅಂತ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ನಂತರ ಈ ಕಡೆ ಕೀರ್ತಿಗೆ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿದೆ. ಆಗ ಕಾರುಣ್ಯ ಹೇಳ್ತಾರೆ, ಇಲ್ಲಿ ನಿನಗೆ ಸಿಗ್ತಾ ಇರೋ ಮರ್ಯಾದೆ ಗೊತ್ತಾಯ್ತು ತಾನೇ, ಇವಾಗ್ಲಾದ್ರೂ ಕೀರ್ತಿ ನಡಿ ಮನೆಗೆ ಹೋಗೋಣ ಅಂತ